ಈಗ ಮೇಡಮ್ ಒಂದು 2.5 ತಿಂಗಳಿಂದ ಗ್ಯಾಸ್ ಸಮಸ್ಯೆನೇ ಬರ್ತಾ ಇದೆ. ಇವಾಗ ಬಂದ್ಬಿಟ್ಟು ಪ್ರೈವೇಟ್ ಗ್ಯಾಸ್ ಅವರು 120 ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಬಂದ್ಬಿಟ್ಟು 90 ಮಾಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಪ್ರೈವೇಟ್ ಗ್ಯಾಸ್ ಅವರು 105 120 ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಬಂದ್ಬಿಟ್ಟು ಇಲ್ಲಿ 90, ಒಂದು ಕಡೆ 98 ರೂಪಾಯಿ, ಒಂದನ್ನು 105 ರೂಪಾಯಿ, ಒಂದನ್ನು 120 ರೂಪಾಯಿ. ಗೌರ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ ಇಲ್ವಾ? ಬರಬೇಕಲ್ಲ. ಇವಾಗ ಬಂದ್ಬಿಟ್ಟು ಓಟ್ ಹಾಕಿದ್ರೆ ಎಲ್ಲಿ ಓಟ್ ಹಾಕೋದು? ಗೌರ್ಮೆಂಟ್ 2,000 ಫ್ರೀ ಕೊಟ್ಟಿದ್ದಾರೆ, ಏನಕ್ಕೆ? ಹೆಣ್ಮಕ್ಳು ಕೊಟ್ಟಿದ್ದಾರೆ. ಬಂದ್ಬಿಟ್ಟು ಬರೀ ಆಫೀಸಲ್ಲವರೇ ಬಸ್ಸಲ್ಲಿ ಹತ್ತೋದು. ಇದು ಬಂದ್ಬಿಟ್ಟು ಏನು ಮೇಡಮ್, ಆಫೀಸಲ್ಲವರೇ ಬರೀ ಬಸ್ನಲ್ಲಿ ಹತ್ತೋದು. ಫ್ರೀ ಅಂತಾರೆ. ಏನು ಫ್ರೀ? 2,000 ಫ್ರೀ ಯಾರಿಗೆ ಬೇಕು? ಸರ್ ಇವಾಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್ ಗ್ಯಾಸ್ ಹಾಕಿಸ್ಕೊಂಡು? ಇವಾಗ ನೋಡಿ ಮೇಡಮ್ 2 ಅವರ್ ಆಯಿತು ಒಂದು ಗ್ಯಾಸ್ ಹಾಕೋಕ್ಕೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ತೀರಾ ನೀವು? 2 ಅವರ್ ಆಯಿತು, ಎಲ್ಲ ಆಟೋ ಡ್ರೈವರು ನಾವು ಮನೆ ಎಲ್ಲ ನೋಡಬೇಕು ಇಲ್ವಾ? ಇವಾಗ ಇದು ಬಂದ್ಬಿಟ್ಟು ಪೆಟ್ರೋಲ್ ಬಂಕ್ ಬಂದು ಇಲ್ಲಿ ಬರುತ್ತೆ, ಇಲ್ಲಿ 90. ಏನಾದ್ರು ಒಂದು ಆಯ್ತು ಅಂದ ತಕ್ಷಣ ಯಾರೋ ಸಂಘಟನೆಗಳೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಆದ್ರೆ ಆಟೋ ಚಾಲಕರ ಪರವಾಗಿ ಯಾರು ಯಾವ ಸಂಘಟನೆ ಇದೆಲ್ಲ ಬರೀ ಸುಮ್ಮನೆ ಯಾರು ಬರೋಲ್ಲ ನಮ್ಮ ಹತ್ರ. ಬರೀ ಬಂದು ಆಟೋ ಡ್ರೈವರ್ ನಾವು ದುಡಿಯೋದು ನಾವೇ ಮನೆಗೆ ನೋಡ್ಕೊಳ್ಬೇಕು. ಜಾಸ್ತಿ ತಗೊಂಡ್ಬಿಟ್ರೆ ಆಟೋ ಅವರು ಏನು ಮಾಡ್ತಾರೆ, ಆಟೋ ಅವ್ರನ್ನ ಕೇಸ್ ಮಾಡ್ತಾರೆ. ಇವಾಗ ನೋಡಿ ಗ್ಯಾಸ್ ಅವರು ಬಂಕವರು 120 ರೂಪಾಯಿ 130 ರೂಪಾಯಿ ಪ್ಲಸ್ ಇದು ಮಾಡ್ತಾರೆ. ನೋಡಿ ಗ್ಯಾಸು ಕೊಡೋಲ್ಲ, ಗ್ಯಾಸ್ ಕೊಟ್ರೂ ಜಾಸ್ತಿ ರೇಟು. ಹೆಂಗೆ ದುಡಿಯೋದು, ಹೆಂಗೆ ಮಕ್ಳಿಗೆ ಸಾಕೋದು? ಸ್ಕೂಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ ನೆಕ್ಸ್ಟ್ ಮಂತ್ ಸ್ಕೂಲೆಲ್ಲ ಓಪನ್ ಆಗುತ್ತೆ, ಹೆಂಗೆ ಸಾಕೋದು ನಾವೆಲ್ಲ? ಗ್ಯಾಸ್ಗೆ ಹಾಕ್ಬಿಟ್ರೆ ಮನೆ ಹೆಂಗೆ ಓಡಿಸೋದು ಹೇಳಿ? ಎಷ್ಟು ಗಂಟೆ ಬರ್ತೀರಾ ಸರ್? ಎಷ್ಟು ಅವರ್ ವೆಯ್ಟ್ ಮಾಡ್ತೀರಾ? ಎಲ್ಲಿಂದ ಬಂದಿದ್ದೀರಾ? ಆರ್ ಟಿ ನಗರದಿಂದ. ಅಲ್ಲೆಲ್ಲೂ ಸಿಗ್ತಾ ಇಲ್ವಾ ಸರ್? ಸಿಗ್ತೈತೆ, ರಾತ್ರಿ ಎಲ್ಲ ಆಗ್ತಾಯಿದ್ರೆ 3 ಗಂಟೆ 4 ಗಂಟೆಗೆ ಹೋಗ್ಬೇಕು, ಇದ್ಬಿಟ್ಟು ಬರಬೇಕು ನಾವೆಲ್ಲ. ಹೆಂಗೆ ಮಾಡ್ಬೇಕು ಹೇಳಿ? 120 ರೂಪಾಯಿ ಗ್ಯಾಸು. ಸಪೋಸ್ ನಾವು ತೊಗೊಂಡು ಜಾಸ್ತಿ ತೊಗೊಂಡ್ಬಿಟ್ರೆ ಪ್ಯಾಸೆಂಜರ್ ಹತ್ರ ಅರ್ಥ ಮಾಡ್ಕೊತಲ್ಲ. ಒಂದು ಕಡೆ 150, ಒಂದು ಕಡೆ 120, ಒಂದು ಕಡೆ 90 ರೂಪಾಯಿ. ಗೌರ್ಮೆಂಟ್ ಒಂದೇ ಸ್ಟ್ಯಾಂಡರ್ಡ್ ಮಾಡಬೇಕು ಗ್ಯಾಸ್ ಅಂತ. 54 ರೂಪಾಯಿ ಇದ್ದಿದ್ದು ನೀವು 90 ರೂಪಾಯಿ ಮಾಡಿದ್ದೀರಾ, ಇನ್ನೊಂದು ಕಡೆ 120 ರೂಪಾಯಿ ಮಾಡಿದ್ದೀರಾ, ಒಂದೊಂದು ಕಡೆ 105 ರೂಪಾಯಿ ಮಾಡಿದ್ದೀರಾ. ಈ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ? ಬನ್ನಿ ಬಂದು ನೋಡಿ. ಈ ಪೆಟ್ರೋಲ್ ಬಂಕ್ರೆ 90 ರೂಪಾಯಿ, ಈ ಟಾನ್ ಗಾರ್ಡನ್ ಹತ್ರ ಹೋದರೆ 120 ರೂಪಾಯಿ, ಕಲೇಜ್ ಬಳಿ ಹೋದರೆ 90 ರೂಪಾಯಿ, ಇನ್ನೊಂದು ಕಡೆ 105 ರೂಪಾಯಿ. ಬನ್ರಿ ನೀವು. 130 ಮಾಡಿ ನೀವು. ನಾಗೇನಹಳ್ಳಿ ಹತ್ರ ಹೋಗ್ರೆ 130 ರೂಪಾಯಿ, ಕಲೇಜ್ ಬಳಿ 110 ರೂಪಾಯಿ. ಇವಾಗ ಗ್ಯಾಸಿಗೆ ಇಷ್ಟೊತ್ತು ಅವರ್ ನಿಲ್ಲಬೇಕು ಅಂದ್ರೆ ಬಾಡಿಗೆಗಳಾಗುತ್ತೆ ಸರ್. ಮೇಡಮ್ ಕಸ್ಟಮರ್ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ. ಇವಾಗ ನಾವು ಕೇಳಿದ್ರೆ ಕಸ್ಟಮರ್ ಒಂದು 10 ರೂಪಾಯಿ ಕೊಡಲ್ಲ. CNG ಬರುತ್ತೆ ಅದು. ನಮ್ಮ LPG ಏನು ಮಾಡ್ತೀರಾ ನೀವು? ಸರ್ ಹೌದು, CNG ಆಟೋಗಳಿಗೆ ಸಮಸ್ಯೆ ಆಗ್ತಿದೆ. ಎಲ್ಲ ಕಡೆ CNG ಬಂಕ್ ಸ್ಟಾಪ್ ಮಾಡ್ರಿ, ಪೆಟ್ರೋಲ್ ಸ್ಟಾಪ್ ಮಾಡ್ರಿ, CNG ಸ್ಟಾಪ್ ಮಾಡ್ರಿ, ಡೀಸೆಲ್ ಸ್ಟಾಪ್ ಮಾಡ್ರಿ. ಮನೆ ಗ್ಯಾಸ್ ಸ್ಟಾಪ್ ಮಾಡ್ತಾ ಇಲ್ಲ, ಮನೆ ಗ್ಯಾಸ್ ಸ್ಟಾಪ್ ಮಾಡಿಬಿಟ್ಟಿರ, ಆಟೋ ಗ್ಯಾಸ್ ಸ್ಟಾಪ್ ಮಾಡಿ, ಹಂಗೆ ಪೆಟ್ರೋಲ್ ಸ್ಟಾಪ್ ಮಾಡಿ, ಡೀಸೆಲ್ ಸ್ಟಾಪ್ ಮಾಡಿ. ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? CNG ಸ್ಟಾಪ್ ಮಾಡಿ, ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಬೇರೆ ಆಟೋ ಅವ್ರಿಗೆ ಮನೆ ಗ್ಯಾಸ್. ಗೌರ್ಮೆಂಟ್ ಅವರು ಇದಾರಲ್ಲ ಮಿನಿಸ್ಟ್ರು, ಈ ಪೆಟ್ರೋಲ್ ಬನ್ನಿ, ಇಲ್ಲಿ ಯಾಕೆ 90, ಅಲ್ಲಿ ಯಾಕೆ 120, ಇಲ್ಲಿ ಯಾಕೆ 105 ಬಂದು ಕೇಳ್ರಿ. ಬಂದು ಓಟ್ ಬೇಕಂದ್ರೆ ಓಟ್ ಬೇಕು ಅಂತೀರಲ್ಲ. ಮಂಡ್ಯಲ್ಲಿ ಈ ಪೆಟ್ರೋಲ್ ಬೇಕು 98 ರೂಪಾಯಿ, ಈ ಪೆಟ್ರೋಲ್ 105 ರೂಪಾಯಿ, ಅಲ್ಲಿ 120 ರೂಪಾಯಿ. ಮಂಡ್ಯಲ್ಲಿ ಎಲ್ಲಿದ್ದೀರ ನೀವು? ಮಿಲಿಟರಿ ಯಾರು ನೀವು? ಮಂಡ್ಯಲ್ಲಿ ಈ ಪೆಟ್ರೋಲ್ ಬೇಕು ಬಂದು ಕೇಳ್ರಿ ನೀವು. ಅಲ್ಲೇ AC ರೂಮಲ್ಲಿ ಕುತ್ಕೊಂತೀರಾ ನೀವು? ಈ ಪೆಟ್ರೋಲ್ ಬೇಕು 80, ಇಲ್ಲಿ ಒಂದು ಸ್ಟಾರ್ಟ್ ಮಾಡ್ರಿ ನೀವು. 80 ರೂಪಾಯಿ ಮಾಡ್ರಿ, 120 125 90 ಯಾಕೆ ಮಾಡ್ತೀರಾ ನೀವು? ಮೇಡಮ್ ಇದು ಬಂದುಬಿಟ್ಟು ನಮಗೆ 1.5 ಅವರ್ ಆಗಿದೆ. ಇಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಗೌರ್ಮೆಂಟ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಅದರ ಬಗ್ಗೆ. ಏನಕ್ಕೆ ಅಂದರೆ ಅದು ಆಟೋ ಡ್ರೈವರ್ಸ್ ಇಟ್ಸ್ ಕೈಂಡ್ ಆಫ್ ಲೈನ್ ಆಫ್ ಬಿಸ್ನೆಸ್. ಓಕೆ, ಲೈಫ್ ಲೈನ್ ಇನ್ ಬ್ಯಾಂಗ್ಳೂರಲ್ಲಿ. ಸ್ವಲ್ಪ ಗೌರ್ಮೆಂಟ್ ನೋಡಬೇಕು, ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ನೋಡಬೇಕು. ಸೆಂಟ್ರಲಿಂದನೂ ಅವರು ಸ್ವಲ್ಪ ಹೆಲ್ಪ್ ಮಾಡಬೇಕು. ಏನಕ್ಕೆ ಅಂದರೆ ಶಿಪ್ಮೆಂಟ್ ನಾವ್ ಡೇಸ್ ಇದು ನಡೀತಾ ಇದೆ. ಓಕೆ, ಬಟ್ ಇನ್ನೂ ತೊಂದರೆ ಆಗ್ತಾ ಇದೆ. ಪ್ರೈವೇಟ್ ಅವರು 120 ರೂಪೀಸ್ ತೊಗೊತಾ ಇದ್ದಾರೆ, ಬಟ್ ಇಂಡಿಯನ್ ಅವರು 90 ರೂಪೀಸ್ ತೊಗೊತಾ ಇದ್ದಾರೆ. ಬಟ್ ಇದು ಯೂಸ್ಫುಲ್, ಬಟ್ ತುಂಬ ಕಾಯಬೇಕು ಇಲ್ಲಿ. ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ನಾಗವಾರ ಕಡೆಯಿಂದ ಬಂದಿದ್ದೀನಿ. ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಮೇಡಮ್, ಅಲ್ಲಿ ಸಿಗ್ತಾ ಇದೆ ಪ್ರೈವೇಟಲ್ಲಿ. ಅಲ್ಲಿನೂ ಕ್ಯೂ ಇದೆ. 120 ರೂಪೀಸ್ ಇಸ್ಕೊತಾ ಇದ್ದಾರೆ ಅವರು. ಅದೇ ಅದು ತುಂಬ ಇದು ಆಗ್ತಾ ಇದೆ ನಮಗೆ. ಏನಕ್ಕೆ ಅಂತ 30 ರೂಪಾಯಿ ಜಾಸ್ತಿ ತೊಗೊತಾ ಇದ್ದಾರೆ ಅವರು. ಇಲ್ಲಿಂದ ಕಂಪೇರ್ ಮಾಡಿದರೆ ಅಲ್ಲಿ 30 ರೂಪಾಯಿ ಜಾಸ್ತಿ ತೊಗೊತಾ ಇದ್ದಾರೆ.
ಅದೇ ಮೇಡಮ್ ನಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಗೌರ್ಮೆಂಟ್ ಅವರು, ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಒಂದ್ ವೇಳೆ ಎಲ್ಲರೂ ಹೇಳ್ತಾ ಇದಾರೆ ಗ್ಯಾಸ್ ಹಡಗಲ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಂದು ಮುಂಬೈ ತಲುಪಿದೆ, ಅಲ್ಲಿ ತಲುಪಿದೆ ಅಂತ. ಆದ್ರೆ ಎಲ್ಲೂ ಕೂಡ ಕರ್ನಾಟಕಕ್ಕೆ ಗ್ಯಾಸ್ ಬಂದಿದೆ ಅನ್ನೋದು ಯಾವುದೇ ರೀತಿ ಸುದ್ದಿಗಳಿಲ್ಲ. ನೀವೆಲ್ಲರೂ ಸರ್ಕಾರಕ್ಕೆ ಮನವಿ ಮಾಡಿದ್ರಾ? ಹೋಗಿ ಏನಾದರೂ ಮಾಡಿದ್ರೆ ಸರ್? ನೋಡಿ ಮೇಡಮ್, ನಮ್ಮ ಹತ್ರ ರಿಸರ್ವ್ ಇದೆ. ಇಲ್ಲಿ ರಿಸರ್ವ್ ಇಲ್ಲಿ ವಿಶಾಖಪಟ್ಟಣಮ್ ಮತ್ತು ಬೇರೆ ಕಡೆ ಕೇರಳ ಕಡೆನೂ ರಿಸರ್ವ್ ಇದೆ. ಬಟ್ ಇಲ್ಲಿ ಸೌತಲ್ಲಿ ಎಷ್ಟೋ ಕಷ್ಟ ಇದೆ ಅಂತ ನಾನು ಬರೀ ನಾರ್ತ್ ಈಸ್ಟ್ ನೋಡಿದರೆ ಅಲ್ಲಿ ಎಷ್ಟೋ ಕಷ್ಟ ಇರ್ಬೋದು. ಅದೇ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ನೋಡಬೇಕು ಇದರ ಬಗ್ಗೆ, ಏನಕ್ಕೆಂದರೆ ಎಲ್ಲ ಜನಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಸರ್ಕಾರಕ್ಕೆ ಮನವಿ ಏನಾದರೂ ಕೊಟ್ಟಿದ್ದೀರಾ ಸರ್ ಪರಿಹಾರ ಮಾಡೋಕ್ಕೆ, ಅಥವಾ ಈ ಥರ ಡಬಲ್ ತಗೊತಾ ಇದ್ದಾರೆ ಪ್ರೈವೇಟ್ ಅವರು ಅಂತ ಎಲ್ಲರೂ ಹೇಳಿದ್ರು ಸರ್? ಅದೇ ಸ್ವಲ್ಪ 5 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಓಕೆ. ನಾನು ಅವ್ರಿಗೆ ಸ್ವಲ್ಪ ನೋಡಿ, ಅವರು ಫ್ರೀ ಆಫ್ ಕಾಸ್ಟ್ ಹಾಕಲ್ಲ, ಏನಾದರೂ ಅವ್ರಿಗೆ ಸಿಗಬೇಕು, ಅದಕ್ಕೆ ಆಗ್ತಾ ಇರೋದು. ಬಟ್ ಅವ್ರಿಗೆ ಎಲ್ಲ 30 ರೂಪೀಸ್ ಜಾಸ್ತಿ, ಅದು 5-10 ರೂಪೀಸ್ ಓಕೆ ಎಕ್ಸೆಪ್ಟೇಬಲ್. ಬಟ್ ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಗೌರ್ಮೆಂಟ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಇವಾಗ ಇಲ್ಲಿ ಶಿವಾಜಿನಗರದಿಂದ ಬರ್ತಾ ಇದ್ದೀವಿ. ಅಲ್ಲೆಲ್ಲೂ ಸಿಗ್ತಾ ಇಲ್ಲ. ಅಲ್ಲಿ ಎಲ್ಲೂ ಸಿಗ್ತಾಯಿಲ್ಲ. ಸರೌಂಡಿಂಗ್ ಲೀಲಾಜ್ಪುರಮ್ ಆ ಸೈಡ್ ಎಲ್ಲ ಏನಿಲ್ಲ, ರೇಟ್ ಜಾಸ್ತಿ ಮಾಡಿದ್ದಾರೆ. 120 ರೂಪೀಸ್ ಮಾಡಿದ್ದಾರೆ. ಅಲ್ಲಿ ಬೇರೆ ಕ್ಯೂನಲ್ಲಿ ನಿಂತ್ಕೊಂಡು ಸಿಗ್ತದೆ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ಬೆಳಗ್ಗೆ ನಾವು ಬಂದಿದ್ದು, ನಾನು ಬಂದ ಲೇಟ್, ಬೇರೆ ಜನ ಎಲ್ಲ ಬಂದಿದ್ದು 5 ಗಂಟೆಗೆಲ್ಲ ಬಂದಿದ್ದಾರೆ, ನಿಂತ್ಕೊಂಡಿದ್ದಾರೆ. 5 ಗಂಟೆ ಆಗ್ತಾಯಿದ್ದಾರೆ ಅಂತ ಹೇಳಿ. ಈ ಥರ ಹಾಕಿಸ್ಕೊಂಡು ಬಾಡಿಗೆಗಳು ಸಿಗುತ್ತಾ ಸರ್? ಎಲ್ಲಿ ಸಿಗ್ತದೆ, ಏನು ಮಾಡಬೇಕು? ನಾವು ಗ್ಯಾಸ್ನ ನಿಂತ್ಕೊಂಡಿದ್ದೀವಿ. ಇವಾಗ ಎಲ್ಲ ಆಫೀಸ್ ಹೋಗೋ ಟೈಮ್ ಇದೆಲ್ಲ, ನಮ್ಗೆ ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಂಗಿಲ್ಲ. ಅಲ್ಲಿ ಹೋದ್ರೆ ಇದಾಗೋದಿಲ್ಲ, ಇಲ್ಲಿ ಹೋದ್ರೆ ಅದಾಗೋದಿಲ್ಲ. ಗ್ಯಾಸ್ ರೋಡ್ನಲ್ಲಿ ಹಾಕ್ಬಿಟ್ರೆ ಏನು ಮಾಡ್ತೀರಾ? ಎಷ್ಟು ದಿನದಿಂದ ಈ ಸಮಸ್ಯೆ ಇದು ಮಾಡ್ತಾ ಇದ್ದೀರಾ ಸರ್? ಇದೆ ಒಂದು 20 ದಿನದಿಂದ ಮೇಳೆ ಇದೆ. 1 ತಿಂಗಳಿಂದ ಇದೆ. ಬಟ್ ಜಾಸ್ತಿ ಇರೋದು ಆ 20 ದಿನದಿಂದ ಭಾಳ ಜಾಸ್ತಿ ತೊಂದರೆ ಆಗ್ಬಿಡ್ತು. ಸರ್ಕಾರಕ್ಕೆ ಏನಾದ್ರು ಮನವಿ ಏನಾದ್ರು ಕೊಟ್ಟಿದ್ದೀರಾ? ಏನು ಏನಿಲ್ಲ ಸರ್ಕಾರ ಅವ್ರು ತಿಳ್ಕೊಳ್ಬೇಕು. ಸರ್ಕಾರ ಎಲ್ಲ ನಮಗೆ ಅವ್ರು ಏನು ಮಾಡ್ತಾರೆ ಏನಿಲ್ಲ. ಇವಾಗ ಲಾಸ್ಟ್ ಟೈಮ್ ಬಂದು ಇಲ್ಲಿ ಹತ್ರ ಹೋದ 2 ಗಾಡಿ ಆದಮೇಲೆ ಗ್ಯಾಸ್ ಆಗಿದೆ ಅಂತ ಹೇಳಿದ್ರು. ಸ್ವಲ್ಪ ಇದು ಹೇಳಿದ್ರೆ ಪೊಲೀಸ್ ಬಂತು, ಎಲ್ಲ ಗಲಾಟೆ ಮಾಡಿ ಒಟ್ಟು ಕಳಿಸ್ತಾರೆ. ಏನು ಮಾಡೋಕ್ಕಾಗ್ತದೆ? ನಮ್ಮ ಫ್ಯಾಮ್ಲಿಗೆ ನೋಡೋಕ್ಕೆಲ್ಲ ಭಾಳ ಕಷ್ಟ ಇದೆ, ಭಾಳ ತೊಂದರೆ ಆಗ್ತಾಯಿದೆ. ಏನು ಖರ್ಚಿಗೆ ಏನು ದುಡ್ಡಿಲ್ಲ ಆ ಥರ ಆಗ್ತಾಯಿದೆ. ನಮ್ಮದು ದುಡಿಯೋದೇ 10 ರೂಪಾಯಿ, ಅದರಲ್ಲಿ 120 ರೂಪಾಯಿ 150 ರೂಪಾಯಿ ಗ್ಯಾಸ್ ರೇಟು ಡಿಮಾಂಡ್ ಮಾಡಿ ಅದನ್ನು ಒಂದೊಂದು ಕಡೆನೇ ಇದೆ, ಎಲ್ಲ ಕಡೆನೇ ಇಲ್ಲ. ಇದು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗೋದು? ನಾವು ಯಾವ ಊಟ ಮಾಡೋದು? ಏನೇನು ಸರ್ ಯುದ್ಧ ನಿಲ್ಲಬೇಕು. ಯುದ್ಧ ನಿಲ್ಲಬೇಕಂದ್ರೆ ಗೌರ್ಮೆಂಟ್ ನಮಗೂ ಫೆಸಿಲಿಟಿ ಮಾಡಿಕೊಡ್ಬೇಕಲ್ಲ. ಅವರು ಹಿಂಗಿದ್ರೆ ನಾವೆಲ್ಲ ಹೆಂಗೆ ಮಾಡೋದು? ಸರ್ ಸರ್ಕಾರಕ್ಕೆ ಏನಾದ್ರು ಮನವಿ ಅಥವಾ ಸಚಿವರಿಗೆ ಏನಾದ್ರು ಹೋಗಿ ಮನವಿ ಸಲ್ಲಿಸಿದ್ರಾ? ಏನು ಸಲ್ಲಿಸ್ಬೇಕು? ದಿವಸ ಗೊತ್ತಾಗುತ್ತೆ, ನ್ಯೂಸ್ ಚಾನಲ್ ನಡೀತಾನೆ ಇದೆ. ದಿವಸ ಒಬ್ಬೊಬ್ಬರು ಬಂದು ನ್ಯೂಸ್ ತೆಗಿತಾನೇ ಇದ್ದಾರೆ. ಸರ್ಕಾರ ಗೊತ್ತಾಗಿಲ್ವಾ? ಎಲ್ರಿಗೂ ಗೊತ್ತಾಗ್ತಾನೇ ಇದೆ ಏನಾಗಿದೆ ಪ್ರಾಬ್ಲಮ್ ಅಂತ. ಅವರು ಸ್ಟೆಪ್ ತೆಗಿಬೇಕು. ನಾವು ಹೇಳಿ ಏನಾಗುತ್ತೆ ಹೇಳಿ? ಇದು ಪ್ರಾಬ್ಲಮ್ ಇರೋದು ಗ್ಯಾಸು, LPG ಎಲ್ಲರಿಗೂ ಕರೆಕ್ಟಾಗಿ ಕೊಡ್ತಾಯಿದ್ದೆ. 24 ಅವರ್ಸಿಂದ ಕೊಡ್ತಾಯಿದ್ದವರು ಕೊಡ್ತಾಯಿಲ್ಲ ಎಲ್ಲ ಕಂಪ್ನಿಗಳು. ಈ ಐಡ್ರೈವು, AGS, ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ ಕೊಡ್ತಾಯಿದ್ದಾರೆ. ಅದರಲ್ಲೂ ಏನಿದೆಯೋ ಎಲ್ಲ ಬಂದು ಸೆಕ್ಯೂರಿಟಿಯಿಂದ ಕೊಡ್ತಾಯಿದ್ದಾರೆ. ಒಂದೊಂದು ಕಡೆ 500 ರೂಪಾಯಿ ಹಾಕ್ತಾಯಿದ್ದಾರೆ, ಒಂದೊಂದು ಕಡೆ ಫುಲ್ ಗ್ಯಾಸ್ ಹಾಕ್ತಾಯಿದ್ದಾರೆ. ಆದರೂ ಒಂದು ವಾರದಿಂದ 2 ದಿನ ನಿಲ್ಸ್ಕೊಂಡು ಮನೆಗೆ ಹೋಗ್ದಾರೆ ಮಲ್ಕೊಂಡಿದ್ದು ಡ್ರೈವರ್ಗಳು ತುಂಬ ಹಿಂಸೆ ಪಟ್ಟಿದ್ದಾರೆ. ಸರ್ ಇವಾಗ ಒಂದು ಗ್ಯಾಸಿಗೆ ಇಷ್ಟೊಂದು ಇದು ಅಂದರೆ ಬಾಡಿಗೆಗಳಾಗಲ್ಲ, ಅಥವಾ ಈಗ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋವಂಥ ಗ್ಯಾಸ್ಗಳು ಸಿಗ್ತಾಯಿಲ್ಲ. ಯಾಕಂದರೆ ಮೊದಲೆಲ್ಲ ಬ್ಲ್ಯಾಕಲ್ಲಿ ಓಡ್ತಾಯಿದ್ವು, ಅಂಥ ಹೋಟ್ಲುಗಳು ದೊಡ್ಡ ದೊಡ್ಡ ಹೋಟ್ಲುಗಳೇ ನಿಲ್ಲಿಸಿದ್ರು. ಇವಾಗ ಸೌದೆ ಒಲೆ ಅದು ಒಲೆ ಅಂತಾರೆ. ಬೆಂಗಳೂರಲ್ಲಿ ಅದು ನಡೆಯೋಕ್ಕೆ ಸಾಧ್ಯನಾ ಅಂತ ಫಸ್ಟ್ ಆಫ್ ಆಲ್ ಕೇಳಬೇಕು. ನೀವು ಮುಖ್ಯಮಂತ್ರಿಗಳು ಅಂತ ಇದ್ದಾರಲ್ಲ, ಕೇಳಬೇಕು. ಅಟ್ಲೀಸ್ಟು ಅಂಥ ಎಲ್ಲೆಲ್ಲಿಂದ ಬಂದಿರೋರಿಗೆಲ್ಲ ನೀರು ಎಲ್ಲ ಕೊಡ್ತಾರೆ. ಅಟ್ಲೀಸ್ಟು ಡ್ರೈವರ್ಗಳ್ಗೆ ಏನೂ ಇಲ್ಲ. ಒಬ್ಬರೇ ನಾವು ಆಟೋ ಡ್ರೈವರ್ ಅಂತಲ್ಲ, ಎಲ್ಲ ಡ್ರೈವರ್ಗಳು ಅಷ್ಟೇ. 1 ತಿಂಗಳಿಂದ ತುಂಬ ಪ್ರಾಬ್ಲಮ್ ಇದೆ.